ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಈಗೇನಪ್ಪ ಆಗ್ತದೆ ತಾಂಡು ಭಾಗ್ಯಾಳನ್ನೇ ದಬ್ಬ ಬೆಟ್ಟ ದೂಡು ಬೆಟ್ಟ. ಈ ಕಡೆ ತನ್ವಿ ಮಾಡುವುದೇನು, ಈ ಕಡೆ ತಾಂಡವ್ ನಿರ್ಧಾರ ಏನಾಗಿದೆ, ಆ ಕಡೆ ಶ್ರೇಷ್ಠ ಇಂಟೆನ್ಷನ್ ಏನಾಗಿತ್ತು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಶ್ರೇಷ್ಠ ಫೈನಲಿ ಕಾಲ್ ಮಾಡಿ ತಾಂಡವ್ಗೆ ವಿಶ್ವ ಮುಟ್ಸಿರೋದ್ರಿಂದ ತಾಂಡವ್ಗೆ ಗೊತ್ತಾಗುತ್ತೆ ತನ್ನ ಮಗಳಿಗೆ ಹುಷಾರಿಲ್ಲ, ಅವಳು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ಲು ಅಂತ. ಹಾಗಾಗಿ ಎದ್ನೋ ಬದ್ನೋ ಅಂತ ಹೇಳಿ ಮಗಳನ್ನ ನೋಡಬೇಕು ಅಂತ ಓಡೋಡಿ ಬರ್ತಾನೆ. ಈ ಕಡೆ ಶ್ರೇಷ್ಠಾಗಂತೂ ಫುಲ್ ಖುಷಿ ಆಗ್ತದ. ತಾನು ಅನ್ಕೊಂಡಾಗೆ ಆಗತ್ತೆ. ಫೋನ್ ಬೆಳಗ್ಗೆ ಗೊತ್ತಾಗಿರೋದ್ರಿಂದ ಖಂಡಿತ ತಾಂಡವ್ಗೆ ಅವ್ರ ಮನೆ ಡೋರ್ ಓಪನ್ ಇರೋದಿಲ್ಲ. ಖಂಡಿತ ಕುಸುಮ ಆಂಟಿ ಮನೆ ಒಳಗಡೆ ಹೋಗೋದಕ್ಕೂ ಕೂಡ ಬಿಡುವುದಿಲ್ಲ. ಒಂದು ದೊಡ್ಡ ಹಂಗಾಮನೆ ನಡೆಯತ್ತೆ. ನಾನು ಅಂದ್ಕೊಂಡಾಗೆ ಆಗತ್ತೆ ಅಂತ ಫುಲ್ ಖುಷಿ ಪಡ್ತಿದ್ದಾಳೆ ಶ್ರೇಷ್ಠ. ಆದರೆ ಒಳಗಡೆ ಹೋಗ್ತಿದ್ರೆ ಶ್ರೇಷ್ಠಾಗೆ ಶಾಕ್ ಆಗ್ತದೆ. ಬಿಕಾಸ್ ಈ ಕಡೆ ಸುಂದ್ರಿ ತಿಂದು ತೇಗೋ ಎಲ್ಲನೂ ಕೂಡ ತೊಳೆದ ಹಾಗೆ ಇಟ್ಟು ಗಪ್ಪೆಬ್ಬಿಸ್ಬಿಡ್ತಾರೆ. ಈ ಕಡೆ ಶ್ರೇಷ್ಠಾಗಂತೂ ಫುಲ್ ಸ್ಮೆಲ್ಲು. ಏನದು ಸುಂದ್ರಿ, ಏನು ಮಾಡಿದ್ಯಾ ಅಂತಂದರೆ ತಿಂದೆ ತೇಗ್ದೆ ಅಂತ ಹೇಳ್ತಾರೆ. ತೊಳಿಬೇಕು ತಾನೆ ನೀನು ತಿಂದಿರೋದನ್ನ ಅಂದಾಗ, ಅಯ್ಯೋ ತೊಳೆಯೋಣ ಅಂದ್ಕೊಂಡೆ, ಜಾಸ್ತಿ ಆಗೋಯ್ತು, ಆಗಲೇ ನಿದ್ರೆ ಬಂದುಬಿಡ್ತು, ನೀನೇ ಸ್ವಲ್ಪ ತೊಳೆದ್ಬಿಟ್ಟು ಆಫೀಸ್ಗೆ ಹೋಗ್ಬಿಡು ಅಂತ ಹೇಳ್ತಿದ್ರೆ, ಏನು ನನ್ನನ್ನು ತೊಳೆಯೋ ಅಂತಿದ್ದೆ, ನನ್ನ ಮನೆಗೆ ಬಂದು ಎಷ್ಟು ಧೈರ್ಯ ನಿನಗೆ, ತೊಳಿ ಬಾಯಿ ಮುಚ್ಕೊಂಡು ಅಂತ ಹೇಳಿ ನೂಗ್ಬಿಡ್ತಾಳೆ. ಅಷ್ಟರಲ್ಲಿ ಈ ಕಡೆ ಓನ್ವರಿಚ್ಚಿ ಬರ್ತಾರೆ. ಏನಿದು, ಏನೇ ಮಾಡ್ತಿದ್ಯಾ ಶ್ರೇಷ್ಠ ನೀನು, ಸ್ವಂತ ಅತ್ತೆನ ಈ ರೀತಿ ಹಿಂಸೆ ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದಾಗೆ, ನೋಡಿ ಅಜ್ಜಿ ನನ್ನನ್ನೇ ಪಾತ್ರೆ ತೊಳಿ ಅಂತ ಹೇಳ್ತಿದ್ದಾಳೆ, ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಿರೋದಕ್ಕೆ ಈ ರೀತಿ ಮಾಡ್ತಿದ್ದಾಳೆ, ನನಗೆ ಬೇರೆ ಆಪ್ರೇಷನ್ ಆಗಿದೆ, ಪಾತ್ರೆ ತೊಳೆಯೋದು ಕಷ್ಟ ಆಗುತ್ತೆ ಅಂದಾಗ, ಏನಾಯಿತು, ಯಾವ ರೀತಿ ನೋಡ್ಕೋಬೇಕು ವಯಸ್ಸಾದವ್ರನ್ನ ಅಂತ ಗೊತ್ತಿಲ್ವಾ ನಿನಗೆ, ಇದೇ ಆಗೋಯ್ತು ನಿಂದು ನಿನ್ನ ಗಂಡಂದು. ಬರೀ ಅವಮಾನ ಮಾಡೋದು, ಮರ್ಯಾದೆ ಕೊಡೋಕ್ಕೆ ಬರಲ್ಲ, ಚೆನ್ನಾಗಿ ನೋಡ್ಕೊಳ್ಳೋಕೆ ಬರಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ ನೀನು ಪಾತ್ರೆ ತೊಳಿ ಅಂತ ಹೇಳ್ತಿದ್ದಾರೆ. ನಾನು ಯಾಕೆ ಅವಳು ತೊಳಿಬೇಕು ಅಂತಿದ್ದಾಗೆ ನೋಡಿದ್ಯಾ, ಏಕವಚನದಲ್ಲಿ ಹೇಗೆಲ್ಲ ಮಾತಾಡ್ತೀಯಾ ನೀನು ಅಂತ, ಸುಮ್ಮನೆ ಹೋಗಿ ಪಾತ್ರೆ ತೊಳಿ ಅಂತ ಹೇಳ್ತಿದ್ದಾರೆ ಅಜ್ಜಿ. ಈ ಕಡೆ ಬನ್ನಿ ನೀವು ಕೂತ್ಕೊಳ್ಳಿ ಅಂತ ಸುಂದರಿ ಅವ್ರನ್ನ ಕೂರಿಸ್ಕೋತಾರೆ. ನಂತರ ಈ ಕಡೆ ಶ್ರೇಷ್ಠ ಹೋಗಿ ಇಷ್ಟ ಇಲ್ಲದೆ ಇದ್ದರೂ ಕೂಡ ಪಾತ್ರೆ ತೊಳಿಬೇಕಾಗುತ್ತೆ. ಬಿಕಾಸ್ ನೀನೇನಾದರೂ ಇದೇ ರೀತಿ ದೊಡ್ಡವ್ರನ್ನ ನೋಡ್ಕೊಳ್ಳಿಲ್ಲ ಅಂದರೆ ಖಂಡಿತ ನಿನಗೆ ಈ ಮನೇಲಿ ಜಾಗ ಇರಲ್ಲ, ಮನೆಯಿಂದ ಆಚೆಗೆ ಹಾಕ್ತಾ ಇರ್ತೀನಿ ನಿನ್ನೂ ನಿನ್ನ ಗಂಡನ್ನು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮನೆ ಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ಕಡೆ ಶ್ರೇಷ್ಠ ಹೋಗಿ ಪಾತ್ರೆ ತೊಳಿತಿದ್ದಾಳೆ. ಅಸಹ್ಯ ಅನಿಸ್ತದೆ, ಬಟ್ ತೊಳಿತಿದ್ದಾಳೆ, ಫುಲ್ ಗಲೀಜಾಗಿಬಿಟ್ಟಿದೆ. ನಂತರ ಈ ಕಡೆ ಅಯ್ಯೋ ಪಾಪ ನನ್ನ ಸೊಸೆ ಮೊದಲು ನಾನೇ ಹೋಗಿ ತೊಳಿತೀನಿ ಅಂತ ಫುಲ್ ಹೆವಿ ಡ್ರಾಮಾ ಮಾಡ್ತಿದ್ದಾರೆ ಸುಂದ್ರಿ. ಅದಕ್ಕೆ ಈ ಕಡೆ ಏನು ಬೇಕಾಗಿಲ್ಲ, ಅವಳು ತೊಳಿತದ ಅಂತಾನೆ, ಹೋಗಿ ಸರಿಯಾಗಿ ತೊಳೆದಿದ್ದಾಳೆ ಅಂತ ನೋಡಿ ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಈ ಕಡೆ ಸರಿಯಾಗಿ ತೊಳಿಯಮ್ಮ ನೀನು ಅಂತ ಹೇಳಿ ಶ್ರೇಷ್ಠಾಗೆ ಕಾಟ ಕೊಡ್ತಿದ್ದಾರೆ ಫೈನಲಿ. ನಂತರ ಈ ಕಡೆ ಅಜ್ಜಿ ಪಾತ್ರೆ ತೊಳೆದಾಯ್ತು, ಹೋಗಿ ನಿಮ್ಮ ಬಟ್ಟೆಗಳು ತೊಗೊಂಬನ್ನಿ, ತೊಳಿಲಿ ಅವಳ ಬಟ್ಟೆಗಳ ಜೊತೆ ನಿಮ್ಮದನ್ನು ಕೂಡ ಅಂತ ಹೇಳಿ ಈ ಕಡೆ ಶ್ರೇಷ್ಠಾಗೆ ತಗೋ ನಿಮ್ಮ ಮತ್ತೆ ಬಟ್ಟೆ ಕೂಡ ತೊಳಿಬೇಕು ನೀನು, ಏನು ಅನ್ಕೊಂಬಿಡಿದ್ಯಾ, ದೊಡ್ಡವನ್ನ ಅಚ್ಚುಕಟ್ಟಾಗಿ ನೋಡ್ಕೋಬೇಕು, ನಾನೇನು ಪ್ರಸಾದ ಕೊಡೋಕೆ ಅಂತ ಬಂದರೆ ಇಷ್ಟೆಲ್ಲ ನಡೀತಾ ಇದೆಯಾ ಅಲ್ಲಿ ಅಂತ ಅಜ್ಜಿ ಹೇಳ್ತಿದ್ದಾರೆ. ಆ ಕಡೆ ತಾಂಡವ್ ತನ್ನ ಮಗಳನ್ನ ನೋಡೋಕೆ ಮನೆಗೆ ಎಂಟ್ರಿ ಕೊಟ್ಟರೆ ಈ ಕಡೆ ಸುನಂದ ಹಾಗೆ ಕುಸುಮ ಇಬ್ಬರು ಕೂಡ ತನ್ನ ಹಳೆಮಯ್ಯ ಮಗನ ಹೊರಗಡೆ ಬರೋದಕ್ಕೆ ಬಿಡ್ತಿಲ್ಲ. ಯಾರು ನೀನು, ಈಗ ಯಾಕೆ ಬಂದಿದ್ಯಾ, ಯಾವ ಸಂಬಂಧ ಉಳ್ಕೊಂಡಿದೆ ಅಂತ ಬಂದಿದ್ಯಾ, ಹೊರಡ್ತಾ ಇರೋ ಇಲ್ಲಿಂದ, ಇವಾಗ ಮಗಳು ನೆನಪಾಗ್ಬಿಟ್ಲ, ಇವಾಗ ಮನೆ ನೆನಪಾಗೋಯ್ತಾ ಅಂತ ಕೇಳ್ತಿದ್ದಾರೆ. ನನ್ನ ಮಗಳನ್ನ ಹೋಗದೆ ನಾನು ಬಿಡೋದೇ ಇಲ್ಲ, ನೋಡಮ್ಮ ಇವತ್ತು ನಿನ್ನ ಮಾತು ಕೇಳು ದಿಲ್ವೇ ಇಲ್ಲ, ಯಾವುದೇ ಕಾರಣಕ್ಕೂ ನಿನ್ನ ಮಾತು ಕೇಳೋನು ಅಲ್ವೇ ಅಲ್ಲ ನಾನು ಅಂತ ಹೇಳಿ ಅಮ್ಮನ್ನೇ ತಪ್ಪಿ ಒಳಗಡೆ ನುಗ್ತಾನೆ. ಆದರೆ ತನ್ವಿಗೆ ಆಲ್ರೆಡಿ ಅಪ್ಪ ಬಂದಿದ್ದು ಗೊತ್ತಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವ್ರು ನನ್ನನ್ನು ನೋಡೋಕೆ ಬರಬಾರ್ದು, ಹೊಡಿತಾರೆ ಬೈತಾರೆ, ಅವ್ರು ಒಳ್ಳೆಯವರಲ್ಲ ಕೆಟ್ಟವರು, ನಾವಂದರೆ ಇಷ್ಟ ಅಲ್ಲ ಹೇಚು ಅಂತ ಹೇಳಿರ್ತಾಳೆ. ಹಾಗಾಗಿ ಭಾಗ್ಯ ಕೂಡ ಕೆಳಗಡೆ ಇಳಿದು ಬರ್ತಿದ್ದಾಗೆ ಅತ್ತೆ ತಳೆತಿದ್ದಾಗೆ ಅದನ್ನು ಅತ್ತೆನ ಇಟ್ಕೋತಾಳೆ. ನಂತರ ಏನು ಅತ್ತೆನೇ ಮೂರನೇವ್ರು ಆಗ್ಬಿಟ್ರ ನಿಮ್ಮ ಮಗಳ ವಿಷಯ ಮಾತಾಡಿದ ತಕ್ಷಣ, ಹಾಗಿದ್ರೆ ನಾನು ತನ್ವಿ ಅಮ್ಮ, ತನ್ವಿಗೆ ಜನ್ಮ ಕೊಟ್ಟಿದ್ದೀನಿ, ನನಗೆ ರೈಟ್ಸ್ ಇದೆ ನನ್ನ ಮಗಳ ಮೇಲೆ, ನನ್ನ ಮಗಳನ್ನ ನಿಮಗೆ ನೋಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾಳೆ. ಏನು ಹೇಳ್ತಿದ್ಯಾ ಭಾಗ್ಯ, ನನ್ನ ಮಗಳನ್ನ ನನಗೆ ನೋಡೋಕೆ ಬಿಡೋದಿಲ್ವ ಅಪ್ಪ, ನಾನು ನಿನ್ನ ಪರ್ಮಿಷನ್ ಬೇಕಾಗಿಲ್ಲ, ಏನು ನಿನ್ನ ಪರ್ಮಿಷನ್ ತೊಗೊಂಡು ಹೋಗಿ ನನ್ನ ಮಗಳನ್ನ ನೋಡಬೇಕಾ, ನಾನು ನೋಡ್ತೀನಿ ಅಂದಾಗ ಯಾವುದೇ ಕಾರಣಕ್ಕೂ ನಿಮಗೆ ಬಿಡೋದಿಲ್ಲ. ಅಪ್ಪನ ಎಲ್ಲ ಹೋಗಿದ್ರೆ ನೆನ್ನೆ ಅಲ್ಲ ಇವತ್ತು ಅಪ್ಪ ಅಂತ ಅಂದ್ಕೊಂಡು ಬಂದಿದ್ರಲ್ಲ, ಸಾವಿನ ಬದುಕಿನ ನಡುವೆ ಮಗಳು ಹೋರಾಟ ಮಾಡಬೇಕಾದ್ರೆ ಅಪ್ಪ ಆದವನು ಎಲ್ಲಿಲ್ಲ, ಇವಾಗ ಬಂದಿದ್ರ, ಅಷ್ಟೆಲ್ಲ ಕಾಲು ಮೆಸೇಜ್ ಮಾಡಿದ್ವಲ್ಲ, ಯಾಕೆ ರಿಸೀವ್ ಮಾಡಲಿಲ್ಲ, ಅತ್ತೆ ನೀವು ಆಚೆಗೆ ಹೋದ್ಮೇಲೆ ಯಾವತ್ತಾದರೂ ಮಾಡಿದ್ರೆ, ಅವರೇ ಅಷ್ಟು ಕಾಲ್ ಬಂದಿದೆ ಅಂದರೆ ಗೊತ್ತಾಗಬೇಕಿತ್ತಲ್ವ, ಏನು ಅರ್ಜೆಂಟ್ ಇದೆ ಅಂತ ಅಂತಿದ್ದಾಗೆ ಕೆಲಸ ಆಯಿತು, ಬ್ಯುಸಿ ಇದೆ, ಹಾಗಾಗಿ ಗೊತ್ತಾಗಲಿಲ್ಲ, ಗೊತ್ತಾಗಿರೋದಕ್ಕೆ ಈಗ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಹೌದಾ, ಅಷ್ಟೊಂದು ಬ್ಯುಸಿನಾ, ಜಗತ್ತಲ್ಲಿ ಯಾರೂ ಇಲ್ಲದೇ ಇರೋಷ್ಟು ಬ್ಯುಸಿ, ಮಗಳಿಗೆ ಅಂತ ತೊಂದರೆ ಆದರೂ ಬ್ಯುಸಿ, ಒಂದು ಹೇಳಿದೆ ಯಾವುದ್ರಿ ಬ್ಯುಸಿ, ಅಪ್ಪ ಅಮ್ಮ ಮೊದಲು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಆಮೇಲೆ ನಿಮ್ಮ ಕೆಲಸ ಬ್ಯುಸಿ ಎಲ್ಲ. ಹೋ
ಯಾವಾಗಲೂ ಅಷ್ಟೇ, ಯಾವಾಗಲೂ ಬ್ಯುಸಿ ಇರ್ತೀರ ಅಲ್ವಾ ನೀವು? ಇಡೀ ಆಫೀಸೇ ನಿಮಗೆ ವಹಿಸ್ಕೊಟ್ಬಿಟ್ಟಿದ್ದಾರೆ. ಪಾಪ ಫೋನ್ ಮಾಡದಿರೋಷ್ಟು ಕೆಲಸ, ಒಂದು ಸಣ್ಣದಾಗಿ ಫೋನ್ ಕೂಡ ಏನಕ್ಕೆ ನೋಡೋಕ್ಕಾಗ್ದಿರೋಷ್ಟು ಬ್ಯುಸಿ ಅಲ್ವಾ ನೀವು ಅಂತ ಕೇಳ್ತಿದ್ರೆ ಹೇಳಲಿಲ್ವಾ ಬ್ಯುಸಿ ಅಂತ? ಅಂತಿದ್ದಾಗೆ ಹೌದು, ಅಪ್ಪ ಲಕ್ಷ ಸಂಬಳ ತಗೋತಾರೆ, ಆದರೆ ಮಗಳನ್ನ ಕಾಪಾಡೋದಕ್ಕೆ ಚಿಕ್ಕಪ್ಪನೇ ಬರಬೇಕು. ಚಿಕ್ಕಪ್ಪನೇ ಬಂದು ಅಪ್ಪ ಅಷ್ಟು ಲಕ್ಷ ತೊಗೊಂಡ್ರೂ ಕೂಡ ಹಾಸ್ಪಿಟಲ್ ಚಾರ್ಜ್ನ ಕಟ್ಟಬೇಕು, ಜೊತೆಗೆ ಮಗಳಿಗೆ ಬ್ಲಡ್ ಕೊಡಬೇಕು ಅಂತ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಪ್ಪ ಬಂದು ಮಗಳನ್ನ ಉಳಿಸ್ಲಿಲ್ಲ, ಚಿಕ್ಕಪ್ಪ ಬಂದು ಉಳಿಸ್ಬೇಕಾಯಿತು ಅಂತ ಹೇಳ್ತಿದ್ದಾರೆ. ಇದನ್ನೆಲ್ಲ ಕೇಳಿಸ್ಕೊಂಡೆ ರಕ್ತ ಬೇಕಿತ್ತು ಅಂತ ಶಾಕ್ ಆಗ್ತಿದ್ದಾನೆ ತಾಂಡವ್. ಆ ಕಡೆ ಹೌದು, ಯಾವಾಗಲೂ ಕೂಡ ನನ್ನ ಚಿಕ್ಕ ಮಗನೇ ನನ್ನ ಸಹಾಯಕ್ಕೆ ಬರೋದು, ದೊಡ್ಡ ಮಗ ಎಲ್ಲಿ ಯಾವತ್ತೂ ಕೂಡ ಸಹಾಯಕ್ಕೆ ಬರಲ್ಲ. ನಾವು ವೈಷ್ಣವ್ಗೆ ಹೇಳಲೂ ಕೂಡ ಇಲ್ಲ, ಕರೀಲೂ ಇಲ್ಲ. ಅವನು ಎಲ್ಲ ಬ್ಯುಸಿ ನಡುವೆ ನಾವೇ ಇಂಪಾರ್ಟೆಂಟ್ ಅಂತ ಬಂದು ರಕ್ತ ಕೊಟ್ಟು ಹೋದ, ನಮ್ಮ ಜೊತೆ ಇದ್ದ. ಅದು ಮನೆಯವ್ರಿಗೆ ಎಂಥ ತೊಂದರೆ ಆದರೂ ಕೂಡ ಎಲ್ಲದಕ್ಕಿಂತ ಮುಖ್ಯವಾಗಿ ಮನೆ ಅಂತ ಬರ್ತಾನೆ. ಆದರೆ ನೀನೇನು ಅವತ್ತು ನಿಮ್ಮ ಅಪ್ಪಂಗೆ ಹುಷಾರಿರಲಿಲ್ಲ, ಅವತ್ತು ಬರಲಿಲ್ಲ. ಇವತ್ತು ನಿನ್ನ ಮಗಳು ಸಾವನ್ನ ಬದಲಿಗೆ ನಡುವೆ ಹೋರಾಟ ಮಾಡ್ತಿದ್ಲು, ಇವತ್ತು ಬರಲಿಲ್ಲ. ಕಷ್ಟಕ್ಕಾಗ್ದಿರೋ ಮಗ ನೀನೇ ಆಗಬೇಕು ಅಂತ ಹೇಳ್ತಿದ್ರೆ, ಅಯ್ಯೋ ಯಾವ ಬ್ಯುಸಿ ಬಿಕ್ತಿಯಮ್ಮ, ಇವ್ನು ಬ್ಯುಸಿನಾ? ಬ್ಯುಸಿ ಅಲ್ಲ, ಬ್ಯುಸಿ ಅನ್ನೋದು ನೆಪ ಅಷ್ಟೇ. ಎಂಥ ಯಾವ ಕೆಲಸದಲ್ಲಿ ಬ್ಯುಸಿ ಆಗಿದ್ನೋ ಅಂತ ಹೇಳ್ತಿದ್ದಾರೆ ಸುನಂದವರು. ಹೇಳಪ್ಪ ಅಳಿಮಯ್ಯ, ಯಾವ ಬ್ಯುಸಿ ಕೆಲಸದಲ್ಲಿ ಬ್ಯುಸಿ ಇದ್ದೆ ನೀನು? ತನ್ನ ಪ್ರೀತಿ ಪಾತ್ರರಿಗೆ ತೊಂದರೆ ಆಗುತ್ತೆ ಅಂದರೆ ಎಂಥ ಕಷ್ಟದ ಪರಿಸ್ಥಿತಿಲಿ ಕೂಡ ಓಡಿ ಬರ್ತಾರೆ. ಆದರೆ ನೀನು ಬದಲ, ಯಾಕಂದರೆ ನಿಂಗೆ ಪ್ರೀತಿನೂ ಇಲ್ಲ, ಇವ್ರು ಯಾರೂ ಕೂಡ ಬೇಕು ಆಗಿಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ಮಾತುಗಳನ್ನೆಲ್ಲ ಸುಮ್ಮನೆ ನಿಲ್ಲಿಸ್ತೀರಾ? ಏನು ಬಾಯಿಗೆ ಬಂದಂಗೆ ಮಾತಾಡ್ತಿದ್ರಲ್ಲ, ನನ್ನ ಮಗಳು ನೋಡಬೇಕು, ನೋಡ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ತಾಂಡವ್. ಹೌದಾ, ನೋಡ್ಕೊಂಡು ಹೋಗ್ಬೇಕಾ? ಹೇಳಪ್ಪ, ನೀನು ಮಾಡಿದ ಕೆಲಸ ಸರಿ ಅನ್ನೋದಾದರೆ ನಿನ್ನ ಮಗಳನ್ನ ನೋಡೋಕೆ ನಾನು ಈಗಲೇ ಬಿಡ್ತೀನಿ ಅಂತಿದ್ದಾರೆ. ಏನು ರೀ, ಏನು ಹೇಳಿ ಮೊದಲು ಉತ್ತರನ. ಯಾಕೆ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಕೇಳ್ತಿದ್ದಾಳೆ ಭಾಗ್ಯ. ಯಾಕೆ ಅಂದರೆ ಬೇಕು ಅಂತಲೇ ಮಾಡಲಿಲ್ಲ ಕಣೆ, ಎಲ್ಲದಕ್ಕೂ ಕಾರಣ ನೀನೇನೆ. ನಿನ್ನಿಂದಾಗೆ ನಾನು ಮನೆಯಿಂದ ಆಚೆ ಹೋಗಿದ್ದು, ಇವತ್ತು ಬೇರೆ ಮನೆ ಮಾಡಿಕೊಂಡು ಮಕ್ಕಳನ್ನ ಬಿಟ್ಟು ಮನೆಯಿಂದ ಆಚೆ ಇದ್ದೀನಿ ಅಂದರೆ ಅದಕ್ಕೆ ನೀನೇ ಕಾರಣ. ನೀನೊಬ್ಳು ಸರಿಯಾಗದಿದ್ರೆ ಇಷ್ಟೆಲ್ಲ ಇರ್ತಿತ್ತ, ಇಷ್ಟೆಲ್ಲ ಆಗ್ತಿತ್ತ, ನಾನು ಆಚೆಗೆ ಹೋಗ್ತೇನೆ. ಇದು ಎಲ್ಲದಕ್ಕೂ ನೀನೇ ಕಾರಣ ಅಂತ ಹೇಳ್ತಿದ್ದಾರೆ. ಏನು ರೀ, ಮುಚ್ಚ್ರಿ ಬಾಯಿ. ನೀವು ಮಾಡೋ ಎಲ್ಲ ಕೆಲಸಗಳಿಗೂ ಯಾವಾಗಲೂ ಕೂಡ ನನ್ನ ಮೇಲೆ ಆಪಾದನೆ ಹಾಕೋದು ನಾನು ಕಾರಣ ಅಂತೆ. ನೀವು ಮಾಡೋ ಅನಿಷ್ಟ ಕೆಲಸಗಳಿಗೆಲ್ಲ ನಾನು ಕಾರಣನ ಅಂತ ಕೇಳ್ತಿದ್ದಾಳೆ ಭಾಗ್ಯ. ಹೆವಿ ಜೋರು ಮಾಡಿ ತಾಂಡವ್ ಜೊತೆ ಮಾತಾಡ್ತಿದ್ದಾಳೆ. ತಾಂಡವ್ ಅಂತೂ ಭಾಗ್ಯ ಅವತಾರ ನೋಡಿ ಶಾಕ್ ಆಗ್ತಿದ್ದಾನೆ. ಫೈನಲಿ ಭಾಗ್ಯ ಮತ್ತು ತಾಂಡವ್ ನಡುವೆ ತುಂಬಾ ಜಟಾಪಟಿ ಆಗುತ್ತೆ. ಆದರೆ ಇಲ್ಲಿ ತಾಂಡವ್ ಮಾತ್ರ ನಿನ್ನ ದೊಣ್ಣೆ ನಾಯಕಿ ಪರ್ಮಿಷನ್ ಏನು ತೊಗೋಬೇಕು, ನಾನು ನನ್ನ ಮಗಳು ನೋಡಬೇಕು, ಯಾರೇ ತಡೆದ್ರೂ ಕೂಡ ಬಿಡೋದಿಲ್ಲ. ನಮ್ಮಮ್ಮನ್ನೇ ಬಿಟ್ಟೋನಲ್ಲ ನಾನು, ನಮ್ಮಮ್ಮನ ಮಾತನ್ನೇ ಕೇಳಲಿಲ್ಲ ನಾನು. ಅಂಥದ್ರಲ್ಲಿ ಇವತ್ತು ನಿನ್ನ ಮಾತು ಕೇಳಿಬಿಟ್ಟು ಸುಮ್ಮನೆ ಹೋಗ್ತೀನಿ ಅಂದ್ಕೊಂಡಿದ್ದೆ, ಹೋಗ್ತಾ ಇರು ಇಲ್ಲಿಂದ ಅಂತ ಹೇಳಿ ಭಾಗ್ಯನೂ ದೂರ ಬಿಡ್ತಾನೆ. ಭಾಗ್ಯ ಇನ್ನೇನು ಬಿದ್ದೇ ಹೋಗಬೇಕು. ಭಾಗ್ಯನೂ ದಬ್ಬಿದೆ, ಕೇರ್ ಮಾಡಿದೆ, ಮೆಟ್ಲು ಹತ್ಕೊಂಡು ಹೋಗ್ತಾನೆ ಇರ್ತಾನೆ ತಾಂಡವ್. ಹೋಗ್ತಿದ್ದಾಗೆ ತನ್ವಿನೇ ಎದುರಾಗ್ತಾಳೆ. ತನ್ವಿ ನೋಡ್ತಿದ್ದಾಗೆ ತನ್ವಿ ಪುಟ್ಟ ಅಂತ ಖುಷಿಯಿಂದ ಅಪ್ಕೋತಿದ್ರೆ ಅಷ್ಟರಲ್ಲಿ ಈ ಕಡೆ ಕುಸುಮ, ಭಾಗ್ಯ, ಸುನಂದ ಎಲ್ಲರೂ ಕೂಡ ಮೇಲೆ ಬರ್ತಾರೆ. ಹೋಗ್ತಾ ಇರು ಇಲ್ಲಿಂದ, ನನ್ನ ಅಪ್ಕೋಬೇಡ, ನೀನು ನನ್ನ ಅಪ್ಪ ಅಲ್ಲ ಅಂತ ದಬ್ಬೆ ಬಿಡ್ತಾಳೆ ತನ್ವಿ ಪುಟ್ಟ ಅಂದಾಗ ಮಾತಾಡಬೇಡ ನೀನು, ನಿನಗೆ ನಾವು ಬೇಕೇ ಆಗಿಲ್ಲ, ನಿನಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ, ನಾವು ಬೇಕೇ ಆಗಿಲ್ಲ ಅಂತ ಹೇಳಿದ ಮೇಲೆ ನೀನೇನು ಬರೋದಿಲ್ಲ. ಹೋಗ್ತಾ ಇರು, ನಿನಗೆ ಬೇಕಾಗಿರೋದು ಆ ಶ್ರೇಷ್ಠ ಆಂಟಿ ಅಷ್ಟೇ, ಆ ಶ್ರೇಷ್ಠ ಆಂಟಿ ಜೊತೆನೇ ಇರು, ಹೋಗು ಅಂತ ಹೇಳ್ತಿದ್ದಾಳೆ. ಈ ಮಾತನ್ನು ಕೇಳಿ ಅಮ್ಮ ಭಾಗ್ಯ ಇಬ್ಬರು ಕೂಡ ಶಾಕ್ ಆಗ್ತಿದ್ದಾರೆ. ಏನಿದು ಅಂತ ಈ ಕಡೆ ಸುನಂತ್ ಅವ್ರಿಗಂತೂ ಕನ್ಫರ್ಮ್ ಆಗ್ತಿದೆ. ನೋಡ್ತೀರಾ ಬಿಕ್ತಿಯಮ್ಮ, ಶ್ರೇಷ್ಠ ಜೊತೆ ಅಂತ, ನಿಮ್ಮ ಮಗ ಶ್ರೇಷ್ಠ ಜೊತೆ ಇದ್ನ ಅಂತ ಕೇಳ್ತಿದ್ದಾಗ ಈ ಕಡೆ ತಾಂಡವ್ಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ. ಈ ಕಡೆ ಮಗಳಂತೂ ಅಪ್ಪನ ಸಖತ್ತಾಗೆ ಲಾಕ್ ಮಾಡಿದ್ದಾಳೆ. ಹಾಗಾದರೆ ಮುಂದೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದೆ ನಾವು ವಿಡಿಯೋಗೋಸ್ಕರ ವೇಟ್ ಮಾಡಿ.